ಬರೋಣ ಬರೋಣ ಬಾರಪ್ಪ ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗಿ ಸರ್. ಹಾಗಾದ್ರೆ ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗಿ ಸರ್. ಬರ್ರಿ ಹತ್ತಿಸ್ಕೊಳ್ಳಿ ಸರ್. ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗಿ ಸರ್. ಏನು ಉದ್ದಾಟ ಮಾಡ್ತೀವಿ ಬಾರ್ ಮಾಡ್ತಿದ್ದೀವಿ ಅಲ್ಲಿ ಒಂದು ಸ್ಕೂಲ್ ಮಾಡಕ್ಕೂ ನೀವು ಅಡ್ಡ ಮಾಡ್ತಿರಲ್ಲ ಇಲ್ಲಿ. ಏನ್ ರಿಕ್ವೆಸ್ಟ್ ನಿಮ್ದು? ಏನ್ ರೆಕಾರ್ಡು ನೀವಿರೋದು ಅವ್ರ ಜಾಗದಲ್ಲಿ ಗೊತ್ತಾಯ್ತು ನಿಮ್ಗೆ? ಇಲ್ಲಿ ಎಷ್ಟು ವರ್ಷ ಇದ್ದೀರಾ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ? ತುಮಕೂರು ಗೊತ್ತಾ ಬಾಲ್ಭವನ ಗೊತ್ತಾ ಇಲ್ಲ ನಿಮ್ಗೆ? ಇದ್ರೆ ಹೋಗ್ಬಿಡ್ರಿ ಚೇಂಬರ್ ಇವೆಲ್ಲ ಅಡ್ಡ ಮಾಡೋ ನೆಟ್ಟಿಗಿರಲ್ಲ ಪೂರ್ತಿ ಸೈಡ್ ಹೊಡ್ಕೊಂಡು ಹೋಗ್ಬಾರಪ್ಪ ನೀನು. ಕರ್ಕೊಂಡು ಹೋಗೋದು ಯಾವನ್ ಜೊತೆ ಆರ್ಗ್ಯೂ ಮಾಡ್ದವಲ್ಲ. ಕರ್ಕೊಂಡು ಹೋಗು. ಜಾಗ ಈ ಕಡೆ ಬರ್ರಿ ಇಲ್ಲಿ. ಯಾಕ್ರಿ ಲೇಟ್ ಆಗ್ತೀರ? ಬರ್ರಿ ಈ ಕಡೆ ಇಲ್ಲಿ. ಕಿರಣ್ ಬರ್ರಿ ಇಲ್ಲಿ. ಬರ್ಲಿ ಒಂದು ನಿಮಿಷ ಸರ್. ಸ್ಟೇಟ್ ಸಿಬಿಐ ಬರ್ಲಿ. ಒಂದು ನಿಮಿಷ ಸರ್. ಒಂದು ನಿಮಿಷ ಸರ್. ನಾನು ಹೇಳೋದು ರಿಕ್ವೆಸ್ಟ್ ಅವತ್ತಿನ DDP ಅವರು ರೆಕಾರ್ಡ್ ತಗೊಂಡಿದ್ದೀನಿ. ಮೊನ್ನೆ ಮಿನಿಸ್ಟರ್ ಬಂದಾಗಲೂ ಕೂಡ ಹೇಳಿದ್ದಾರೆ ಏನಂತ, ಅದೇನು ಇದ್ದಂತ ಮಾಡಿ ಅಂತ ಹೇಳಿ ಸರ್. ತುಮಕೂರು ಜಿಲ್ಲಾ ಬಾಲಭವನ MG ರಸ್ತೆಯಲ್ಲಿ ಇದ್ದು, ಇದು ಮಹಿಳಾ ಮತ್ತು ಮಕ್ಕಳಾಭಿವೃದ್ಧಿ ಇಲಾಖೆಗೆ 1997ರಲ್ಲಿ ಶಿಕ್ಷಣ ಇಲಾಖೆಯಿಂದ, ಆವಾಗ ಸಮಾಜ ಕಲ್ಯಾಣ ಬಾರ್ ಮಹಿಳಾ ಮತ್ತು ಮಕ್ಕಳಾಭಿವೃದ್ಧಿ ಇಲಾಖೆಯಲ್ಲಿತ್ತು. ಅಲ್ಲಿಗೆ ಇದನ್ನ ಅಧೀನಕ್ಕೆ ಕೊಡೋದಕ್ಕೆ ಸರ್ಕಾರದಿಂದ ಒಂದು ಆದೇಶ ಆಗಿದೆ. ಅದರಂತೆ 2007ರಲ್ಲಿ ಅಂದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಮಹಿಳಾ ಮತ್ತು ಮಕ್ಕಳಾಭಿವೃದ್ಧಿ ಇಲಾಖೆಗೆ ವರ್ಗಾಯಿಸುವಂತೆ ಆದೇಶ ಮಾಡಿ, ಅಂದಿನಿಂದ 2007ರಿಂದ ಇಲ್ಲಿವರೆಗೂ ಕೂಡ ನಮ್ಮ ಇಲಾಖೆಯ ಸುಪರ್ತಿಕೆಯಲ್ಲಿ ಈ ಒಂದು ಇದನ್ನ ನೋಡ್ಕೊಂತಾ ಇದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ಎಂಪ್ರೆಸ್ ಶಾಲೆ ಕಡೆಯಿಂದ KPS ಶಾಲೆಯನ್ನ ಈಗಾಗಲೇ ಒಂದು ಶಾಲೆಯನ್ನ ನಮ್ಮ ಬಾಲಭವನ ಆವರಣದಲ್ಲಿ ಈಗ ಆಲ್ರೆಡಿ ನಿರ್ಮಾಣ ಆಗಿತ್ತು. ಅದಕ್ಕೆ ಹೆಚ್ಚುವರಿ ಕೊಠಡಿಗಳಾಗಿ ಮತ್ತೆ ಕಟ್ಟಡಗಳನ್ನ ಕಟ್ಟೋದಕ್ಕೆ ಇಲ್ಲಿ ಸಂಬಂಧಪಟ್ಟಂತಹ ಗುತ್ತಿಗೆದಾರರು ಇಲ್ಲಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾನು ಅದನ್ನ ವಿರೋಧ ವ್ಯಕ್ತಪಡಿಸಿದೆ. ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಬಂದಿದ್ರು ಲೋಕಲ್, ಜೊತೆಗೆ ಅವ್ರ ಜೊತೆನೂ ಕೂಡ ನಾನು ಕುತ್ಕೊಂಡು ಮಾತಾಡೋಣ ಇದ್ರ ಬಗ್ಗೆ, ಈ ತರ ಇದೆ ಸರ್ ಅಂತೇಳಿ ನಾನು ಅವರನ್ನ ರಿಕ್ವೆಸ್ಟ್ ಮಾಡಿದೆ. ಅವರು ಅದನ್ನ ಕೂಡ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸಾಹೇಬರು. ಜೊತೆಗೆ ಈ ಒಂದು ಸಂಬಂಧವಾಗಿ ಈಗಾಗಲೇ ನಮ್ಮ ಇಲಾಖೆಗೂ ಮತ್ತು ಮೇಲಧಿಕಾರಿಗಳಿಗೂ ನಾನು ಗಮನ ತಂದಿದ್ದೀನಿ. ಇದ್ರ ಸಂಬಂಧ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 12ನೇ ತಾರೀಕು ಸಭೆಯನ್ನ ಇಟ್ಟಿದ್ದಾರೆ. ಸಭೆಯಲ್ಲಿ ನಾವು ತೀರ್ಮಾನಿಸಿ ಮುಂದಿನ ಕಾನೂನು ಏನು ಕ್ರಮ ಮಾಡಬಹುದು ಅನ್ನೋದನ್ನ ಇಲಾಖೆಯನ್ನು ಕೂಡ ಮಾರ್ಗದರ್ಶನ ಪಡೆದು ಕ್ರಮ ವಹಿಸ್ತೇವೆ.